ಎಣ್ಣೆ ಹೊಡೆಯೋದೇನೋ? ಇಲ್ಲ ಬಾರಿ ಇದೆ, ಇಳಿಸು. ಏನಮ್ಮ ನೀ ಹೇಳಿಲ್ಲ ಅಂದ್ರೆ ನಮಗೆ ಗೊತ್ತಾಯ್ತಮ್ಮ ನಿನ್ನ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು. ಕಮ್ ಆನ್ ಮೈ ಡಿಯರ್ ಫ್ರೆಂಡ್, ಟೇಕ್ ಯುವರ್ ಗ್ಲಾಸ್. ಕುಡಿಬೇಡಿ ಅಂತ ಎಷ್ಟು ಸತಿ ಹೇಳಿದ್ರು ನೀನು ನಮ್ಮ ಮಾತು ಕೇಳಲೇ ಇಲ್ಲ. ಕೊನೆಗೂ ಕುಡ್ತಾ ನಿಮ್ಮನ್ನ ಕೊಂದೇ ಬಿಡ್ತು. ಸಂಜೆ ಬರ್ತೀನಿ ಅಂತ ಹೋದವರು ಇನ್ಯಾವತ್ತೂ ಬರದೇ ಇರೋ ಜಾಗಕ್ಕೆ ಹೋಗ್ಬಿಟ್ರಿ. ಕಡೆಗೂ ನಿಮ್ಮ ಕುಡ್ತಾ ನಮ್ಮ ಸಂಸಾರನೇ ಸರ್ವನಾಶ ಮಾಡ್ಬಿಡ್ತಲ್ರಿ. ಇನ್ಯಾರ್ರಿ ದಿಕ್ಕು? ಅಯ್ಯೋ ದೇವ್ರೆ, ನಂಗೆ ಬಂದ ಕಷ್ಟ ಇನ್ಯಾರಿಗೂ ಬರ್ದೇ ಇರ್ಲಪ್ಪ. ಪಾಪ ಸಂಜೆ ಬರ್ತೀನಿ ಅಂದಿದ್ರಲ್ಲ, ಯಾಕೇನು ಬಂದಿಲ್ಲ? ಮಮ್ಮಿ ನಾನಿನ್ನು ಯಾರನ್ನ ಪಪ್ಪ ಅಂತ ಕರೀಲಿ? ಹೌದು, ಈಕೆಗೆ ಬಂದ ಕಷ್ಟ ಮತ್ತಾರಿಗೂ ಬಾರದೇ ಇರಲಿ. ಕುಡಿದು ವಾಹನ ಚಲಾಯಿಸುವುದರಿಂದ ಆಗಬಹುದಾದ ಅನಾಹುತಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆ. ಕುಡಿದು ವಾಹನ ಚಾಲನೆ ಮಾಡಿ ಹೀಗೆಯೇ ಸಾವನ್ನಪ್ಪಿದ ಎಷ್ಟೋ ಕುಟುಂಬಗಳ ಸ್ಥಿತಿ ಇಂದು ಚಿಂತಾಜನಕವಾಗಿದೆ. ಹೆಂಡತಿ ಮಕ್ಕಳು ಅತಂತ್ರರಾಗಿದ್ದಾರೆ. ಅವರ ಭವಿಷ್ಯ ನುಚ್ಚು ನೂರಾಗಿದೆ. ಕುಡಿದು ವಾಹನ ಚಾಲನೆ ಮಾಡಬೇಡಿ. ನಿಮ್ಮ ಕುಟುಂಬದ ಹಾಗೂ ಸಮಾಜದ ಹಿತಕ್ಕಾಗಿ ಕುಡಿದು ವಾಹನ ಚಾಲನೆ ಮಾಡದಿರಿ. ಮದ್ಯಪಾನ ಮಾಡಿ ಗಾಡಿ ಓಡಿಸ್ಬೇಡಿ. ಆಕ್ಸಿಡೆಂಟ್ ಆದರೆ ನಿಮ್ಮ ಲೈಫ್ ತುಂಬ ತೊಂದರೆ ಆಗುತ್ತೆ. ನಿಮಗೋಸ್ಕರ ನಿಮ್ಮ ಕುಟುಂಬದವ್ರು ಕಾಯ್ತಾ ಇರ್ತಾರೆ.